ವಿರಾಮದ ನಂತರ ದೇವಾಲಯ ಭೇಟಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕ್ಷೇತ್ರದಲ್ಲಿ ಸಹಸ್ರಾರು ತುಂಬ ವರ್ಷಗಳಿಂದಲೂ ಕೂಡ ಈಗಾಗಲೇ ಒಂದು 20-25 ವರ್ಷಗಳ ಅವಧಿಯಿಂದಲೂ ಕೂಡ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಅನ್ನದಾನ ಮತ್ತು ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಭಕ್ತರಿಗೆ ಯಾರು ಯಾವುದೇ ಕಷ್ಟಗಳನ್ನು ಹೊತ್ತು ಈ ಕ್ಷೇತ್ರಕ್ಕೆ ಬಂದರೂ ಕೂಡ ಅವರು ಭಗವಂತನಲ್ಲಿ ಇಲ್ಲಿ ಶನೇಶ್ವರ ಮುನೇಶ್ವರ ತಾಯಿ ಚಾಮುಂಡೇಶ್ವರಿಯ ದೇವಾಲಯವು ಕೂಡ ಇಲ್ಲಿ ಕೆಲಸ ನಡೀತಾ ಇದ್ದು ಈಗ ಪ್ರಗತಿಯಲ್ಲಿದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದಾಗ ಯಾರು ಏನೇ ನೋವಿನಿಂದ ಬರಲಿ, ಯಾರು ಏನೇ ಕಷ್ಟದಿಂದ ಬರಲಿ, ಇಲ್ಲಿ ಬಂದಂಥವರು ಸ್ವಾಮಿಗೆ ಎಳ್ಳು ಮತ್ತು ಬೆಲ್ಲದ ಪೂಜೆಯನ್ನು ಮಾಡಿಸತಕ್ಕಂಥದ್ದು ಅಥವಾ ಎಳ್ಳೆಣ್ಣೆಯಿಂದ ಸ್ವಾಮಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಹಾಗೆ ಇಲ್ಲಿ ಬಂದು ಶನಿಶಾಂತಿ ನವಗ್ರಹ ಪೂಜೆಗಳನ್ನು ಮಾಡ್ತಕ್ಕಂಥದ್ದು. ಹಾಗೆ ಅವರ ಇಷ್ಟ ಕಷ್ಟಗಳನ್ನು ಇಲ್ಲಿ ಸ್ವಾಮಿಯಲ್ಲಿ ಮರೆಯಿಟ್ಟು ಭಗವಂತನಲ್ಲಿ ಎಂಥ ಕಷ್ಟ ಇದ್ದು ಕೂಡ ಎಂಥ ನೋವಿನಿಂದ ಬಂದರೂ ಆರೋಗ್ಯದ ಸಮಸ್ಯೆ ಆಗಿರಲಿ ಅಥವಾ ಕೋರ್ಟು ವ್ಯಾಜ್ಯ ಅಥವಾ ಭೂಮಿ ಮತ್ತು ಆಸ್ತಿ ಸಮಸ್ಯೆಗಳಾಗಿರಲಿ ಅಥವಾ ಮಕ್ಕಳ ಆರೋಗ್ಯದ ಸಮಸ್ಯೆ ಮತ್ತು ಸಂತಾನದ ಫಲದ ವಿಚಾರದಾಗಲಿ, ಮದುವೆ ಆಗದೇ ಇರತಕ್ಕಂಥದ್ದು, ಎಷ್ಟೋ ವರ್ಷಗಳಿಂದ ಮದುವೆ ಲಗ್ನ ಒದಗದೇ ಇರತಕ್ಕಂಥದ್ದಾಗಲಿ, ಅಂಥ ಸಮಸ್ಯೆಗಳಿಂದ ಬಂದಂಥವರು ಕೂಡ ಈ ಕ್ಷೇತ್ರದಲ್ಲಿ ಒಳ್ಳೆತನ ಕಂಡವರೇ ಈಗ ಕಾಣ್ತಲೂ ಇದ್ದಾರೆ. ಹಾಗೆ ಈ ಕ್ಷೇತ್ರದಲ್ಲಿ ಯಾರು ಯಾವ ನೋವನ್ನಿಂದ ಯಾವ ಕಷ್ಟದಿಂದ ಬಂದರೂ ಕೂಡ ಈ ಕ್ಷೇತ್ರದಲ್ಲಿ ಭಗವಂತನಾದಂಥ ಶನೇಶ್ವರನಿಗೆ ತೈಲಾಭಿಷೇಕವನ್ನು ಮಾಡತಕ್ಕಂಥದ್ದು, ಎಳ್ಳು ದೀಪ ಅಂದರೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿಸ್ಬಿಟ್ಟು ಸ್ವಾಮಿಯ ಸನ್ನಿಧಾನವನ್ನು 9 ಸುತ್ತು ಪ್ರದಕ್ಷಿಣೆ ಮಾಡಿ ಅವರ ಇಷ್ಟಾರ್ಥಗಳನ್ನು ಬೇಡಿಕೆ ಇಟ್ಟು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡೋದರಿಂದ ಅವರ ಎಂಥ ನೋವಿನಿಂದ ಸಮಸ್ಯೆಗಳಿಂದ ಬಂದರೂ ಕೂಡ ಇಲ್ಲಿ ಒಳ್ಳೆಯದನ್ನು ಕಂಡಿರ್ತಾರೆ. ಹಾಗೆ ಮುಂದೆಯೂ ಕೂಡ ಅಂಥ ಸಂಕಷ್ಟಗಳನ್ನು ಇಲ್ಲಿ ಸ್ವಾಮಿ ಪರಿಹಾರವನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಕ್ಷೇತ್ರ ಮೊದಲು ಇಲ್ಲಿ ಒಂದು ಸೋಗೆ ಗುಡಿಸಲಾಗಿತ್ತು. ಸುಮಾರು ಇಲ್ಲಿಗೆ 18-19 ವರ್ಷಗಳ ಹಿಂದೆ ಒಂದು ಸೋಗೆ ಗುಡಿಸಲಿನಿಂದ ಪ್ರಾರಂಭ ಆದಂಥ ಕ್ಷೇತ್ರ ಇವತ್ತು ಭಕ್ತರ ಸಹಕಾರಗಳೊಂದಿಗೆ ಇಲ್ಲೇನು ಅಭಿವೃದ್ಧಿ ಆಗಿದೆ, ಇವತ್ತು ಅನ್ನದಾನದ ಒಂದು ಭೋಜನ ಶಾಲೆ ಆಗಲಿ ಅಥವಾ ಇಲ್ಲಿ ನಡೆಯತಕ್ಕಂಥ ಒಂದು ಕ್ಷೇತ್ರದ ಅಭಿವೃದ್ಧಿಗಳ ಕೆಲಸ ಕಾರ್ಯಗಳಾಗಲಿ, ಇವೆಲ್ಲ ಕೂಡ ಭಕ್ತರ ಸಹಕಾರಗಳಿಂದಲೇ ಆಗ್ತಾ ಬಂದಿದೆ. ಇಲ್ಲಿವರೆಗೂ ಕೂಡ ಭಕ್ತರು ಇಲ್ಲಿ ಬಂದು ಒಳ್ಳೆಯದನ್ನು ಕಂಡು ಅವರ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಂಡು ಅವರ ಕಷ್ಟಗಳನ್ನು ಇಲ್ಲಿ ಕಳ್ಕೊಂಡು ಅವರೆಲ್ಲ ಒಳ್ಳೆಯದನ್ನು ಕಂಡ ಮೇಲೆ ಬಂದು ಅವರು ಇಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನೀಡಿದಂಥ ಸಹಕಾರಗಳೊಂದಿಗೆ ಇವತ್ತು ಈ ಕ್ಷೇತ್ರದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿ ನಡೀತಾ ಇದೆ. ಮುಂದಿನ ದಿನಮಾನಗಳಲ್ಲೂ ಕೂಡ ಈ ಕ್ಷೇತ್ರದಲ್ಲಿ ಆಗತಕ್ಕಂಥ ಎಲ್ಲ ಪೂಜಾ ಕೈಕರ್ಯಗಳು ಮತ್ತು ಈ ಲೋಕ ಕಲ್ಯಾಣಾರ್ಥಕ್ಕಾಗಿ ಭಕ್ತರ ಒಂದು ಏಳಿಗೆಗಾಗಿ ಭಕ್ತರ ಒಂದು ಅಭಿವೃದ್ಧಿಗಾಗಿ ಈ ನಾಡಿನ ಎಲ್ಲ ಸಮಸ್ತ ರೈತ ಮತ್ತು ದಾನಗಳಿಗೋಸ್ಕರವಾಗಿ
ಒಂದು ಗಡಿ ಕಾಯುವಂಥ ಯೋಧರ ಒಂದು ಎಲ್ಲರ ಒಂದು ಕ್ಷೇಮ ವಿಚಾರವನ್ನು ಕುರಿತು ಭಗವಂತನಲ್ಲಿ ಮಾಡ್ತಕ್ಕಂಥ ಪ್ರತಿದಿನದ ಒಂದು ಪೂಜಾ ಕೈಕರ್ಯಗಳು ಕೂಡ ಎಲ್ಲರ ಒಳ್ಳೆತಿಗಾಗಿ ನಡೀತಕ್ಕಂಥದ್ದು ಕ್ಷೇತ್ರದಲ್ಲಿ. ಹಾಗೆ ಎಲ್ಲರೂ ಕೂಡ ಈ ಕ್ಷೇತ್ರದ ಒಂದು ಸ್ವಾಮಿಯ ಮಹಿಮೆಯನ್ನು ಮತ್ತು ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡೆದು ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಹಾಗೆ ಎಲ್ಲರೂ ಕೂಡ ಒಳ್ಳೆಯದನ್ನು ಕಾಣಬೇಕು, ಒಳ್ಳೆಯದನ್ನು ಕಂಡುಕೊಳ್ಳಿ. ಎಷ್ಟೋ ನೊಂದ ಜೀವಗಳಿರ್ತದೆ, ಒಳ್ಳೆಯ ಕಷ್ಟದಲ್ಲಿರ್ತಕ್ಕಂಥ ಮನಸ್ಸುಗಳಿರ್ತಾರೆ. ಹಾಗೆ ಕಷ್ಟದಲ್ಲಿ ನೋವಿನಲ್ಲಿರ್ತಕ್ಕಂಥ ಇವತ್ತು ಅವರಿಗೆ ಸಾಂತ್ವನ ಹೇಳುವಂಥವ್ರು ಇರಲ್ಲ. ಎಷ್ಟೋ ನೋವಿನಲ್ಲಿದ್ದರೂ ಕೂಡ ಅವರನ್ನು ಇನ್ನೂ ಒಂದಷ್ಟು ಸಮಸ್ಯೆಗೆ ತೆಳ್ಳುವಂಥವ್ರು ಇರ್ತಾರೆ. ಹಾಗಾಗಿ ಆ ಸಮಸ್ಯೆಗಳು ಭಾಳ ಭಾರವಾದಂಥ ಕಷ್ಟಗಳೈತೆ ನನಗೆ ಅನ್ನೋವಂಥವರು ಕೂಡ ಈ ಕ್ಷೇತ್ರದಲ್ಲಿ ಬಂದು ಭಗವಂತನಲ್ಲಿ ನಿಮ್ಮ ಕಷ್ಟಗಳನ್ನು ಮರೆ ಇಟ್ಟಿದೆಯಾದರೆ ಅದೆಂಥ ಕಠಿಣವಾದಂಥ ಸಮಸ್ಯೆಗಳಾದರೂ ಕೂಡ ಭಗವಂತ ಇಲ್ಲಿ ಪರಿಹಾರ ಮಾಡಿಕೊಡ್ತಾರೆ. ಆರೋಗ್ಯದ ಸಮಸ್ಯೆಗಾಗಿ ಇಲ್ಲಿ ಒಂದು 5 ವಾರ 9 ವಾರ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡೋದ್ರಿಂದ ಅವರ ಆರೋಗ್ಯದ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ. ಹಾಗೆ ಸಂತಾನ ಇಲ್ಲ ಅಂತ ಬಂದಂಥವರಿಗೆ ಇಲ್ಲಿ ಕ್ಷೇತ್ರದಲ್ಲಿ ಬಂದು ಸ್ವಾಮಿಗೆ ರುದ್ರಾಭಿಷೇಕವನ್ನು ಮಾಡಿ ಸಂತಾನದ ಫಲಕ್ಕಾಗಿ ಬೇಡಿಕೆ ಇಟ್ಟಾಗ ಅವರಿಗೆ ಆ ರುದ್ರಾಭಿಷೇಕ ಆದಂಥ ವರ್ಷಾವಧಿಯಲ್ಲೇ ಕೂಡ ಸಂತಾನದ ಫಲವು ಕೂಡ ಇಲ್ಲಿ ಭಗವಂತ ನೀಡಿರ್ತಾರೆ. ಕಷ್ಟದಲ್ಲಿ ನೊಂದಂಥ ಎಲ್ಲ ಭಕ್ತರಿಗೂ ಕೂಡ ಭಗವಂತನ ಕ್ಷೇತ್ರದ ಒಂದು ಪರಿಚಯವಾಗಲಿ, ಭಗವಂತನ ಕ್ಷೇತ್ರದಿಂದ ಅಂಥ ಭಕ್ತರೆಲ್ಲ ಕೂಡ ಒಳ್ಳೆಯದನ್ನು ಬಂದು ಕಾಣಲಿ ಅನ್ನುವಂಥ ಮಾತನ್ನು ಹೇಳ್ತಾ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಧನ್ಯವಾದಗಳನ್ನು. ನೋಡಿದ್ರಲ್ಲ ವೀಕ್ಷಕರೇ, ಈ ದೇವಸ್ಥಾನದ ಕುರಿತು ಇಲ್ಲಿನ ಧರ್ಮಾಧಿಕಾರಿಗಳು ಆಗಿರುವಂತಹ ಶ್ರೀಧರ್ ಗುರುಜಿಯವರು ಈ ದೇವಸ್ಥಾನದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ದೇವಸ್ಥಾನದ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.